ಯಾಕಂದ್ರೆ ಇಲ್ಲಿರೋ ಲೀಡರ್ಸ್ ಎಲ್ಲ ಲೆಕ್ಕ ಹಾಕಿದ್ರೆ 2,000 ಜನ ಲೆಕ್ಕ ಬರ್ತದೆ. ಅದರಿಂದ ಇವತ್ತು ನಾಗೇಶ್ ಅವರು ನಾನು ಹೇಳಿದೆ, ಲೀಡರ್ಸ್ ಮಾತ್ರ ಕರೀರಿ, ಜನ ಕರೆದು ವ್ಯವಸ್ಥಿತವಾಗಿ ಲೀಡರ್ಸ್ ನಾವು ತಯಾರು ಮಾಡಿದ್ರೆ ಅವ್ರು ಹೋಗಿ ಅವರಿರೋ ಸ್ಥಳದಲ್ಲಿ ಎಲ್ಲ ಸಂಘಟನೆ ಮಾಡಿ ಮುಂದಿನ ದಿನದಲ್ಲಿ ತಾಲೂಕು ಮಟ್ಟದಲ್ಲಿ ಒಂದು ದೊಡ್ಡ ಸಭೆ ಮಾಡೋಣ. ಅದಕ್ಕೋಸ್ಕರ OBC ಪರವಾಗಿ ಮತ್ತೆ ಜಾತಿ ಗಣತಿ ಪರವಾಗಿ ಇದೆಲ್ಲ ಮಾಡೋಣ. ಇದು ಪ್ರಿಲಿಮಿನರಿ ಸಭೆ ಮಾಡಿ ಅಧ್ಯಕ್ಷರೇ ಅಂತ ನಾವು ಕೇಳ್ಕೊಂಡ್ವಿ. ಅವ್ರು ಶೀಘ್ರವಾಗಿ ಟೈಮ್ ಇದ್ರು ಕೂಡ ನಾಳೆ ನಾಟಕ ಇದೆ ಅವರಿಗೆ, ಆ ವ್ಯವಸ್ಥಿತವಾಗಿ ಇದ್ರೂ ಕೂಡ ಬ್ಯುಸಿಯಾಗಿದ್ರು ಕೂಡ ನಮಗೆ ಇವತ್ತು ಚಂದವಾಗಿ ಒಂದು ತಣ್ಣವಾದಂತ ಜಾಗದಲ್ಲಿ ಇವತ್ತು ರಾಮಂಜಪುರ ಇವತ್ತು ವ್ಯವಸ್ಥಿತವಾದ ತೋಟ ಏನ್ ಅರೇಂಜ್ ಮಾಡ್ಕೊಂಡಿದ್ದಾರೆ ವ್ಯವಸ್ಥಿತವಾಗಿ ಅವರಿಗೆ ನಾನು ಮೊಟ್ಟ ಮೊದಲಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು ಸಲ್ಲಿಸ್ತೀನಿ. ಈ ವ್ಯವಸ್ಥೆ ಕೊಂಚಿಲು ಸಂಘಟನೆಗೆ ಈ ಜಾಗ ಕೊಟ್ಟು ಸಭೆ ಯಶಸ್ವಿ ಮಾಡಿದ ಆ ಒಂದು ವ್ಯವಸ್ಥೆಯಲ್ಲಿ ಮಹಾರಾಜರೇ, ಇವತ್ತು ಕುಂಚಿಟಿಗರದು ಸಂಘಟನೆ ಇಲ್ಲ. ಯಾಕಿಲ್ಲ? ನಮ್ಮಲ್ಲೇ ಸಂಘಟನೆ ಇಲ್ಲ. ನಾವು ಕುಂಚಿಟಿಗರಾಗಿ ತಂದೆ ತಾಯಿಯಾಗಿ ಹುಟ್ಟಿ, ತಂದೆ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿ ಕುಂಚಿಟಿಗರಾಗಿ 101 ದೇವತೆಗಳು, 48 ಕುಲ, ಇವತ್ತು ಬೆಳಗು ಎಲ್ಲನ ಇಟ್ಟುಕೊಂಡ್ರು ಕೂಡ ನಮ್ಮ ಜನ ನಾವು ಒಕ್ಕಲಿಗ ಅಂತ ಬರೆಸಿದ್ರೆ ಎತ್ತಂತವರಿಗೆ ದೊಡ್ಡ ಮೋಸ ಮಾಡಿದಂಗ. ಯಾಕಂದ್ರೆ ಇವಾಗ ಗೊತ್ತಾಗಲ್ಲ ಇದು ಕೆಲಸ, ಈಗ ಗೊತ್ತಾಗಲ್ಲ, ಮುಂದೆ ಗೊತ್ತಾಗುತ್ತೆ. ಈಗಾಗಲೇ 5-6 ಜನ ಸುಮಾರು ಜನ ಒಕ್ಕಲಿಗ ಅಂತ ಬರೆಸ್ಬಿಟ್ಟು ಕೆಲಸ ಕಳ್ಕೊಂಡಿದ್ದಾರೆ. ತಾಲೂಕ್ ಬೋರ್ಡ್ ಪಂಚಾಯತಿ ಇವತ್ತು ಹೊಸಪೇಟೆನಲ್ಲಿ, ಶಿವಮೊಗ್ಗದಲ್ಲಿ ಪಂಚಾಯತಿ ಮೆಂಬರ್ಸ್ ಮತ್ತೆ ಜಿಲ್ಲಾ ಪರಿಷತ್ ಮೆಂಬರ್ಸ್ ಕಳ್ಕೊಂಡಿದ್ದಾರೆ, ಡಿಸ್ಮಿಸ್ ಆಗಿದ್ದಾರೆ. ನೀವು ಒಕ್ಕಲಿಗ ಜಾತಿ ಕುಂಚಿಟಿಗ ನೀನ್ ನಾಮದಾರಿ ಅಂತ ಬರ್ಸಿದ್ಯಾ ಅಂತ ಹೇಳಿ ಇದೆಲ್ಲ ಆಗಿದೆ. ಅದನ್ನ ಅರ್ಥ ನಾನು KEB-ಇಂದ ರಿಟೈರ್ಡ್ ಆಗಿ ಬಂದ್ಮೇಲೆ ನಾನು ಅಲ್ಲಿ 60,000 ಜನಕ್ಕೆ ಎಂಪ್ಲಾಯೀಸ್ಗೆ ನಾನು ಜನರಲ್ ಸೆಕ್ರೆಟರಿ ಕೆಲಸ ಮಾಡಿದ್ದೀನಿ, ಯೂನಿಯನ್ ಅಲ್ಲಿ ವೈಸ್ ಪ್ರೆಸಿಡೆಂಟ್ ಕೆಲಸ ಮಾಡಿದ್ದೀನಿ. ಸುಮಾರು 26 ವರ್ಷ ಲೀಡರ್ಶಿಪ್ ಅಲ್ಲಿ ಇದ್ದೆ. ನಾವು ನಮ್ಮ ಸಂಘದ ಸಂಘಟನೆಯಲ್ಲಿ ವ್ಯವಸ್ಥಿತವಾಗಿ ನಮ್ಮ ಏನ್ ಕುಂಚಿಟಿಗ ಆ ಜನಾಂಗವನ್ನ 2001ರಲ್ಲಿ ಏನ್ ನಾವು ಪ್ರತಿಭಾ ಪುರಸ್ಕಾರ ಮಾಡಬೇಕು, ನಮ್ಮ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡಬೇಕು ಅಂತ ಹೇಳಿ ಪ್ರಾರಂಭ ಮಾಡಿ ನಾವು ಕುಂಚ ಪರಿವಾರ ಅಂತ ಹೇಳ್ಬಿಟ್ಟು ಒಂದು ಸಂಸ್ಥೆ ಕಟ್ಟಿಕೊಂಡು ನಾವು ಬೆಂಗಳೂರಲ್ಲಿ 2001ರಲ್ಲಿ ಶುರು ಮಾಡಿದ್ವಿ. ನಾನು ಅವಾಗ ಸೆಕ್ರೆಟರಿ ಆಗಿದ್ದೆ. ನಮ್ಮ ಜನಾಂಗಕ್ಕೆ ಪ್ರತಿಭಾ ಪುರಸ್ಕಾರ ನಡೆಯೋದಕ್ಕೆ ಹೌದು ಜನಾಂಗಕ್ಕೆ ಮಾತ್ರ ನಾನು 17 ವರ್ಷ ಚೌಟ್ರಿ ಕೊಟ್ಟಿದ್ದೆ. ಇವತ್ತು ನಮ್ಮ KEB ಚೌಟ್ರಿ ರಾಜಾಜಿನಗರ ಇವೆಲ್ಲ ನೋಡಿರ್ಬೋದು, ಅಟೆಂಡ್ ಮಾಡಿರ್ಬೋದು, ಹಿಂದೆ ಮಾಡಿರ್ಬೋದು. ನಾನು ಯಾವ ಜನಾಂಗಕ್ಕೂ ಕೊಟ್ಟಿಲ್ಲ ಚೌಟ್ರಿ. ಇವರು ಎಲ್ಲರೂ ಲಿಂಗಾಯತರು, ಕುರುಬರು, ನಾಯಕರು ಎಲ್ಲರೂ ನನ್ನ ಮೇಲೆ ಗಲಾಟೆ. ಯಾಕಂದ್ರೆ ರಾಜ್ಯಾದ್ಯಂತ KEB ಎಲ್ಲಾ ಜನ ಇರ್ತಾರೆ. ಇವತ್ತು ಲೈನ್ ಮೇಲೆ ದುಡ್ಡಲ್ಲಿ ನಾವು ಚೌಟ್ರಿ ಕಟ್ತೀವಿ. ಆ ವ್ಯವಸ್ಥೆ ಮಾಡಿದ್ರು ಕೂಡ ನಾವು ಪಾರದರ್ಶಕ ಇದ್ದಿದ್ರಿಂದ, ಸಂಘಟನೆ ಇದ್ದಿದ್ರಿಂದ ನಮ್ಮ ಪ್ರಧಾನ ಕಾರ್ಯದರ್ಶಿ ನಮಗೆ ಒಳ್ಳೆ ಪೇ ಸ್ಕೇಲ್ ಕೊಡಿಸ್ತಾರೆ, ನಮಗೆಲ್ಲ ಒಳ್ಳೆ ನ್ಯಾಯ ಕೊಡಿಸ್ತಾರೆ. ಅವ್ರೇನಾದ್ರು ಮಾಡ್ಕೊಳ್ಳಿ, ಅವ್ರಿಗೆ ಮಾತ್ರ ನೀವು ಕ್ವಶನ್ ಮಾಡ್ಕೊಡ್ದು ಅಂತ ಸಭೆ ತೀರ್ಮಾನ ಮಾಡೋರು. ಆ ವ್ಯವಸ್ಥೆ ಬಗ್ಗೆ ನಡ್ಕೊಂಡ್ ಬಂದಿದ್ರಿಂದ ನಾನು ಸಂಘದಲ್ಲಿ ಬಹಳಷ್ಟು ನೌಕರ ಸಂಘದಲ್ಲಿ ಇವತ್ತು ಲೈನ್ ಮ್ಯಾನ್ ಏನು 2,500 ಸಂಬಳ ತಗೊಂತ ಇದ್ದವನು ಇವತ್ತು ಮೊನ್ನೆ ಜಯೇಶ್ ಪಾಟೀಲ್ ಅವ್ರ ಕಾಲದಿಂದ ನಾನು ಎಂಟ್ರಿ ಆಗಿದೆ. ಹಾಗೆ ಇವತ್ತು ಪೇ ಸ್ಕೇಲ್ ರಿವೈಸ್ ಮಾಡಿದೀವಿ. ಒಬ್ಬ ಲೈನ್ ಮ್ಯಾನ್ ಇವತ್ತು 1,10,000 ರೂಪಾಯಿ ಸಂಬಳ ತಗೊಂಡು ರಿಟೈರ್ಡ್ ಆಗ್ತಾರೆ. ಇವತ್ತು ಮೆಕ್ಯಾನಿಕ್ ಯಾವ IAS ಆಫೀಸ್ ಸಂಬಳ ಇಲ್ಲ ಅಂತ ಪೇ ಸ್ಕೇಲ್ ಮಾಡಿದೀವಿ, ಹೋರಾಟ ಮಾಡಿದೀವಿ. ಎಲ್ಲಾ ಚೀಫ್ ಮಿನಿಸ್ಟರ್ಗಳು ಜಯೇಶ್ ಪಾಟೀಲ್ ಬಂದಂತ ಎಲ್ಲ ದೇವೇಗೌಡರು ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ರೇವಣ್ಣ ಇರ್ಬೋದು, DK ಶಿವಕುಮಾರ್ ಇರ್ಬೋದು, ಎಲ್ಲರೂ ಕೂಡ ವ್ಯವಸ್ಥಿತವಾಗಿ ವ್ಯವಸ್ಥೆ ಮಾಡಿ ಸಂಘಟನೆ ಮಾಡಿ ಅದನ್ನ ಮಾಡಿಕ್ಕೆ ಇವತ್ತು 35 ಚೌಟ್ರಿ ಕಟ್ಟಿ ಇಡೀ ರಾಜ್ಯದಲ್ಲಿ ಅದನ್ನ ಒಂದು ಬುನಾದಿ ಹಾಕಿದ್ವಿ ನಾವು ಸಂಘದಿಂದ. ಕುಂಚಿಟಿಗರು ಎಲ್ಲ ದಿಕ್ಕಾಪಾಲಾಗಿದ್ದಾರೆ, ರಾಜಕೀಯವಾಗಿ ದಿಕ್ಕಾಪಾಲಾಗಿದ್ದಾರೆ. ಮತ್ತೆ ಏನು ಇವತ್ತು ಬರ್ತಾ ಇದೆ, ಪಡಿತಾ ಇದೆ ರಾಜ್ಯ ಸರ್ಕಾರದಿಂದ, ಇವತ್ತು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಬೆನಿಫಿಟ್ ಅಲ್ಲಿ ಎಲ್ಲರೂ ಕೂಡ ವಂಚಿತರಾಗಿದ್ದಾರೆ. ಎಲ್ಲರೂ ನಮ್ಗೆ OBC ಇಲ್ಲ ಅಂತ, ಎಲ್ಲ ಒಕ್ಕಲಿಗ ಅಂತ ಬರ್ಸಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಯಾರು? ನಮ್ಮ ಸ್ವಾಮೀಜಿಗಳೇ, ಬೇರೆ ಯಾರು ಕಾರಣ ಅಲ್ಲ ಇದಕ್ಕೆ. ನಮ್ಮ ಕುಂಚಿಟಿಗದಲ್ಲಿ ಹುಟ್ಟಿ ಸ್ವಾಮೀಜಿಯ ಬೆಳೆದು ನಮ್ಮಿಂದ ಎಲ್ಲ ದನ ಕ್ರಾಂತಿಗಳನ್ನೆಲ್ಲ ಪಡ್ಕೊಂಡು ಇವತ್ತು ಹೋಗಿ
ನೀವು ಒಕ್ಕಲಿಗರಂತ ಬರ್ಸಿ ಒಕ್ಕಲಿಗರಂತ ಬರ್ಸಿ ಅಂತ ಹೇಳ್ಕೊಟ್ರೆ ಒಕ್ಕಲಿಗ ಅಂತ ಸರ್ಟಿಫಿಕೇಟ್ ಯಾರು ತಹಸೀಲ್ದಾರ್ ಕೊಡ್ತಾರೆ ಹೇಳಿ? ಯಾವುದೇ ತಹಸೀಲ್ದಾರ್ ಒಂದು ಒಕ್ಕಲಿಗ ಕುಂಚಿಗ ಸರ್ಟಿಫಿಕೇಟ್ ಕೊಟ್ಬಿಡ್ಲಿ, ಅವತ್ತೆಲ್ಲ ಬರ್ಸಾನ. ಯಾವುದೇ ತಹಸೀಲ್ದಾರ್ ಸರ್ಟಿಫಿಕೇಟ್ ಇಶ್ಯೂ ಮಾಡಲ್ಲ. ಬರೇ ನಾಮಕಾವಸ್ಥೆಯಾಗಿ ನೀವು ಒಕ್ಕಲಿಗ ಬರ್ಸಿ ಅಂತ ಹೇಳ್ಕೊಂಡ್ ಬಂದ್ರೆ ಇವ್ರು ನಮ್ಮವ್ರು. ಕಾರಣ ಏನು? ಒಬಿಸಿ ರಾಜ್ಯ ಒಬಿಸಿ ಇದೆ, ಇಲ್ಲಿ 3N ಅಲ್ಲಿ ಇದ್ದೀವಿ, ಸೆಂಟ್ರಲ್ ಅಲ್ಲಿ ಇಲ್ಲ. ಸೆಂಟ್ರಲ್ ಯಾಕಿಲ್ಲ? ಈ ಕುಂಚಿಟಿಗರು ಸುಮಾರು 32-35 ಲಕ್ಷ ಜನ ಇದ್ದಾರೆ. ಇವರು ವೋಟ್ ಬ್ಯಾಂಕು. ಈ ವೋಟ್ ಬ್ಯಾಂಕಿಗೆ ಏನಾದ್ರು ನಾವು ಸಹಾಯ ಮಾಡಿಬಿಟ್ರೆ ಇವರು ರಾಜಕೀಯದಲ್ಲಿ ಬೆಳೀತಾರೆ, ಇವರೇ ಸಪರೇಟ್ ಆಗ್ತಾರೆ, ನಮ್ದು ಯಾವ್ದೋ ಒಂದು ಪಕ್ಷ ಮುಳುಗುತ್ತೆ, ಇವ್ರು ವೋಟ್ ಬೇಕೇ ಬೇಕು ಅಂತೇಳಿ ಹಿಂದೆ ಇದ್ದಂತ ಮಾನ್ಯ ಶ್ರೀ ದೊಡ್ಡವರೆಲ್ಲ ಸೇರಿ 1996ರಲ್ಲಿ ಒಕ್ಕಲಿಗರಿಗೆ ಸೆಂಟ್ರಲ್ ಒಬಿಸಿ ಆಗುತ್ತೆ. ಕುಂಚಿಟಿಗರಿಗೆ ಸೆಂಟ್ರಲ್ ಒಬಿಸಿ ಮಾಡಲಿಲ್ಲ. ಕಾರಣ ಯಾಕೆ? ಇವರು ಬೇರೆ ಆದ್ರೆ ನಮ್ಮ ಪಕ್ಷ ಮುಳುಗೋಗುತ್ತೆ. ಇವ್ರು ಯಾರು ಚೀಫ್ ಮಿನಿಸ್ಟರ್ ಆಗ್ಬಿಟ್ರೆ, ಇವ್ರು ಯಾರು ಹೋಮ್ ಮಿನಿಸ್ಟರ್ ಆಗ್ಬಿಟ್ರೆ, ಇವ್ರಿಗೆ IAS ಆಫೀಸರ್ ಒಳ್ಳೆ ಇಂಟೆಲಿಜೆಂಟ್ ಇದ್ದಾರೆ. ಕುಂಚಿಟರು ಬ್ರಾಹ್ಮಣರಿಗಿನ್ನ ಕಡಿಮೆ ಇಲ್ಲ, ಎಲ್ಲ ಇಂಟೆಲಿಜೆಂಟ್ ಇದ್ದಾರೆ. ಇವ್ರು ಇಲ್ಲೇ PA ಗಳಾಗಿ PS ಗಳಾಗಿ ಕಸ ಗುಡ್ಸಕ್ಕೆ ಇನ್ನೊಂದಕ್ಕೆ ರೂಮ್ ಕ್ಲೀನ್ ಮಾಡಕ್ಕೆ ಇಟ್ಕೋಬೇಕು ಅಂತ ವ್ಯವಸ್ಥೆ ಮಾಡಿ ಯಾವ್ದೋ ಕುಂಚಿಟಿಗರು ಒಂದು ಸೀಟ್ ಕೊಡೋದು. ಯಾರಪ್ಪ ಒಂದು ಸೀಟ್ ಕೊಡಿ ಕುಂಚಿಟಿಗರಿಗೆ, ಅವನು ಆ ವೋಟ್ ಗೆದ್ದ ತಕ್ಷಣ ಉಸಿರು ಬಿಡಂಗಿಲ್ಲ ಕ್ಯಾಬಿನೆಟ್ ಅಲ್ಲಿ. ಯಾರು ಉಸಿರು ಬಿಡಂಗಿಲ್ಲ. ಯಾಕೆ? ಎಲ್ಲ ಪ್ರಾಬಲ್ಯ ಆಗಿರುತ್ತಲ್ಲಿ. ನೀವ್ಯಾರು ಉಸಿರು ಬಿಡಂಗಿಲ್ಲ, ಅವ್ರ ಕೆಲಸ ಮಾಡಂಗಿಲ್ಲ, ಅವ್ರ ಸಂಸಾರ ನಡೆಸಬೇಕು. ಅಷ್ಟು ವ್ಯವಸ್ಥಿತವಾಗಿ ಬಂದಂತ ಇವನ್ ರಾಜಕೀಯದಲ್ಲಿ ಇದನ್ನೆಲ್ಲ ಏನಾರು ಒಂದು ತಯಾರು ಮಾಡಕ್ ಆಗತ್ತಾ? ನಾವೆಲ್ಲರಿಗೂ ಒಗ್ಗಟ್ಟು ಮಾಡಕ್ ಆಗತ್ತಾ ಅಂತ ಯೋಚನೆ ಮಾಡಿ ನಮ್ಮ ಮಹಾಮಂಡಲದಲ್ಲಿ ನಾವೆಲ್ಲ ಸೇರಿ ಒಂದು ಮೀಟಿಂಗ್ ಮಾಡಿ, ಇಲ್ಲ ಇದು ಬೆಂಗಳೂರಿಗೆ ಸೀಮಿತ ಅಲ್ಲ, ಇದು ರಾಜ್ಯ ಸಂಘ ಅಂತ ಹೇಳಿ ನಾನು 3 ಜನ ಸ್ವಾಮೀಜಿಗಳ ಹತ್ರ ಹೋಗಿ ಖಾಲಿ ನಮಸ್ಕಾರ ಮಾಡಿ ಅವ್ರನ್ನೇ ಪ್ರತಿಭಟನೆ ಕರೆದು 3 ಜನ ನಾವು ಪ್ರತಿಭಟನೆ ಮಾಡಿದ್ವಿ ಬೆಂಗಳೂರಲ್ಲಿ. ಬೆಂಗಳೂರು ತೋರಿಸಿ ಕುಂಚ ಪರಿವಾರನೇ ಇವತ್ತು 3 ಜನ ಸ್ವಾಮೀಜಿಗಳನ್ನು ತಂದಿದ್ದು ಚೌಲ್ಟ್ರಿಗೆ ತಂದು ಎಲ್ಲ ಆಗಿ ಇಲ್ಲಿಂದ ಅಲ್ಲಿ ಬ್ಯಾನರ್ಗಳು ಹಾಕಿ ತಗೊಂಡ್ಬಂದ್ವಿ. ಆದ್ರೆ 3 ಜನನೂ ಕೂಡ ಒಬ್ರು ಒಕ್ಕಲಿಗರಂತೀರ, ಒಬ್ರು ನಾಮದಾರಿ ಅಂತೀರ, ಒಬ್ರು ಲಿಂಗಾಯತರ ಅಂತೀರ, ಒಬ್ಬರು ಸದ್ಯಕ್ಕೆ ಕುಂಚಿಟಿಗ ಅಂತ ಹೇಳ್ತಾರೆ ನಮ್ಮ ಹನುಮಂತ ಸ್ವಾಮಿ. ಈ ವ್ಯವಸ್ಥೆನಲ್ಲಿ ನಾವ್ ಯಾವ ರೀತಿ ಮಾಡ್ಬೇಕು? ಸಂಘಟನೆ ಎಲ್ಲ ಹೋಗಿ ಪಾದ ನಮಸ್ಕಾರ ಮಾಡಿ ನಾವೆಲ್ಲ ಹೋಗಿ ನಮ್ಮ ನಾಗರಾಜ ಎಲ್ಲ ಇವತ್ತು ಹೋಗಿ ಪಟ್ನಾಯಕರಿಗೆ ಹೋಗಿ ನಮಸ್ಕಾರ ಮಾಡಿ ನಾವು ಖಾಲಿ ಬಿಟ್ಟು, ಸ್ವಾಮಿ ಬನ್ನಿ, ದಯವಿಟ್ಟು ಬನ್ನಿ, ನೀವು ದೊಡ್ಡ ಸ್ವಾಮಿಗಳಾಗಿ ಉಳಿದವ್ರು ಇಬ್ಬರಿದ್ದಾರೆ, ಅವರು ಚಿಕ್ಕ ಸ್ವಾಮೀಜಿಗಳಲ್ಲಿ ಕ್ರಾಂತಿ ಹಂಚಿಕೊಳ್ಳಿ, ಉತ್ತರ ದಕ್ಷಿಣ ಪೂರ್ವ ಅಂತ ಮಾಡಿ ಲಿಂಗಾಯತರಲ್ಲಿ ಎಷ್ಟು ಜನ ಇದ್ದಾರೆ ಅವತರ ನೀವು ಮಾಡ್ಬೇಕು ಸ್ವಾಮಿ ಅಂತಂದ್ರೆ ಎಲ್ಲ ನಾವು ನಮಸ್ಕಾರ ಮಾಡಿ ಅಂತ ಬಾಕಿ ಕೇಳಿದ್ರೆ ಅವರು ಇಲ್ಲ ರಂಗಣ್ಣಯ್ಯನವರೇ, ಎಷ್ಟೋ ಜನ ಅಧ್ಯಕ್ಷರು ಬಂದವ್ರೆ, ನೀನೇನ್ ಮಾಡ್ತೀಯಪ್ಪ ಈ ಕುಂಚಿಟಿಗರನ್ನ? ಏನು ಮಾಡಕ್ಕಾಗಲ್ಲ.